ಇದರಲ್ಲಿ ಹ್ಯಾಂಗ ಹಟ್ಟಿ ಹೊರಗೆ ಪರಸು ಮಾಸ್ತರ ಇವತ್ತಿನ ದಿವಸ ತಿಳಿಬೇಕು. ಹೌದು ನಿನ್ನ ತವರು ಮನೆಗೆ ಇವತ್ತು ಅಳಗಿ ಪಿಂಟು ಮಾಸ್ತರ ಬಂದಾನಂದ್ರ ಇಲ್ಲಿ ಜಯ ಒಂದು ನಿನಗರಿ ಆಗಿರ್ಬೇಕು, ಇಲ್ಲದ್ರ ನನಗರಿ ಆಗಿ ಅದಾವ ಇರ್ಲಿ. ಬಾಳೇನೋ ಮಾತಾಡಂಗಿಲ್ರಿ ನಾನು. ಅಂದವ್ ಮಾಸ್ತರ ಏನತ್ರಿಪ್ಪ? ನಾನು ನೀನು ಹೆಂಗಂದ್ರ ಸಮುದ್ರದೊಳಗೆ ಒಂದು ಮೀನದ ಮರಿ ಇದ್ದಂಗದೀವು. ಹೌದು. ಹಾಲು ಮತ ಸಿದ್ದಾಟಿಗೆ ಅಂದ್ರೆ ಇದು ಸಮುದ್ರ ಇದ್ದಂಗ ಅದ. ಸಮುದ್ರ ಇದ್ದಂಗ ಇದು ಎಷ್ಟು ಹುಡುಕಾಡಿದ್ರು ಸಿಗಲಾರಂತ ಮಾತದ. ಹಂಗ ಸಿದ್ದಾಟಿಗೆನು ಎಷ್ಟು ಹುಡುಕಾಡಿದ್ರು ಸಿಗಲಾರ್ದದ. ಹೌದು. ನಿನಗೊಂದು ದಾರಿ ಬೇರೆ ಸಿಕ್ಕಿರ್ತದ, ನನಗೊಂದು ದಾರಿ ಬೇರೆ ಸಿಕ್ಕಿರ್ತದ ಅಂತ ಹೇಳಿ ಬಾಳ ಸಲ ಅಂದ ಮಾಸ್ತರ ಟಂಗ 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 ಅಂತ. ಹೌದು. ಇರ್ಲಿ, ಅವನು ಬಾಯಿನ ಹಂಗ ಪರಮಾತ್ಮ ಕೊಟ್ಟಿರ್ತಾನ ಅಂದಾಗ ಅದು ನಾವ್ ಏನ್ ಮಾಡಂಗಾತದ್ರಿ. ಬಾಯಿ ಬಂಗಾರ ಕಣಿ ಆಗ್ಬೇಕು, ಬಚ್ಚರ್ ಕುಣಿ ಆಗ್ಬಿಡ ಅಂತ ಹೇಳ್ಯಾರ. ಮತ್ತ ಹೊಳಿ ಮಳಿ ಟಾಂಗ ಹೊಡ್ಕೋತ ಹೊಂಟಾನ. ಹೋಗಿ ನೀ ಟಾಂಗ ಹೊಡಿ. ಹೊಡೆಯವಂಗ ಯಾನು ನಾವ್ ಬ್ಯಾಡ ಅನ್ನೋದಿಲ್ಲ. ನೀ ಯಾನು ಬೈದ್ರು ಸಿಟ್ಟಿಗೇರಿ ಮಾರಿ ಹರ್ಕೊಂಡು ಹಂಗ ನಿಂದ್ರು ಮನುಷ್ಯನ ಅಲ್ಲ. ಹೌದು. ಸಹಜ ಒಂದು ಮಾತು ನಾ ಏನಂದಿದ್ದ, ಏನತ್ರಿಪ್ಪ? ನನಗ ಸತ್ಯ ಬಾಮ್ಮ ಅಂತೇಳಿ ಬಾಳ ಹಿಂಗ್ ಮಾತು ಹೇಳತ್ತಿದಿ. ಹೌದು. ನನ್ನ ಬಲ್ಲಿ ಬರ್ಬೇಕಾದ್ರ ನೀ ಏನ್ ಸೀರಿ ಉಟ್ಟು ಬಂದಿದ್ದು ಏನ ಹಂಗೆ ನಿಜ ರೂಪದಿಂದ ಬಂದಿ ಇದೊಂದು ಹೇಳಿ ಮಂಗಳಾರತಿ ಮಾಡು. ಹೌದು ಕೃಷ್ಣ ಅಂತೇಳಿ ನಿನ್ನ ಟಾಳಿ ಹೊಡಿತೀನಿ ಅಂತ ಹೇಳಿದ. ಹೌದು. ಇನ್ನೊಂದು ಮಾತು ಏನಂದಿದ್ದ, ಏನ್ರಿಪ್ಪ? ನೀ ಸೀರಿ ಉಟ್ಟು ಕುಣಿತಾಳು ಏನ ಸೀರಿ ತೆಗೆದು ಕುಣಿತಾಳ ಇಲ್ಲೆಲ್ಲ ಸಭಾ ಐತಿಪ್ಪ ನೋಡಿ ಮಾತಾಡೋದು ಕೂಡಿ ಅಂದವ. ನಿನಗ ಅಟ್ಟೆ ಗೊತ್ತದ, ಅಟ್ಟೆ ಮಾತಾಡ್ತಿ. ಯಮುನಾ ನದಿ ಒಳಗ ದುರ್ವಾಸ ಮುನಿಗಳು ಸ್ನಾನ ಕೂತಿದ್ರು. ಬಾಯ್ದು ಹೊಂಟಿದತ್ತ ಕೃಷ್ಣ ಪರಮಾತ್ಮ ರುಕ್ಮಿಣಿಗಿ ನಿಚ ಬತ್ಲೆ ಬಂಡಿ ಗಾಡಿ ತಗೊಂಡು ಬಂದು ಕರ್ಕೊಂಡು ಹೋಗ್ಬೇಕಂತ. ಇಲ್ಲಿ ರುಕ್ಮಿಣಿದಾಗ ತೆಗ್ದವ. ಯಾಕ್ರಿ ನೀವೆಲ್ಲ ಹಿರಿಯರ್ ಕಾಟ ಮಾಡ್ರಿ, ಯಾರು ಸುಮ್ಮನೆ ಮಾತಾಡೋದು? ಯಾಕೆ ಬಂದು ಹೊಳೆ ಕಾಟಾಕ? ಸತ್ಯಭಾಮಗೆ ಎಷ್ಟು ದುಡಿಸು ನಿನಗ ದುಡಿಸೋಗ ನಾ ಬ್ಯಾಡ ಅನ್ನೋದಿಲ್ಲ. ಹೌದು. ಈಕಿ ಒಟ್ಟಿ ತಿಳ್ಯಾಂಕ ಆಕಿ ಬಿಟ್ರಿ ರುಕ್ಮಿಣಿ ಕಡೆ ಹಾದಿವ ಸರಿದ ಕಡಿ. ಇನ್ನೊಂದ್ ಜನ ಬಿಟ್ರೆ ಮತ್ತೆ ಯಾರ ಕಡೆ ಹೋಗೋದಿ? ಸುಮ್ಮನೆ ಮಾತಾಡುದು ಅಲ್ಲ. ಇಲ್ರಿ, ನೀವೆಲ್ಲ ವಿಚಾರ ಮಾಡ್ರಿ. ನಾ ಏನ್ ಹೇಳಿದೆ ಒಂದ ಮಾತು, ನನ್ನ ಬಳಿ ಬರ್ಬೇಕಾದ್ರೆ ನೀ ಸೀರೆ ಉಟ್ಟು ಬಂದಿದ್ದು ಏನು ನಿಜ ರೂಪದಿಂದ ಬಂದಿ ಅದನ್ನ ತೆಗದಾನ ಸುದ್ದಿ ತೆಗದಿಲ್ಲ. ಇಲ್ಲಿ ನಿಮಗೆ ಕೇಳ್ತ ತೆಗದಾನ ಸುದ್ದಿ. ಹಿಂಗ ಮಂದಿ ಕೇಳಿ ಮಂದಿ ಹೂ ಅನ್ಸೋದು ನಗಸೋದು ಮಾತಾಡು ಬದರ್ಲಕತ್ತಪ್ಪ. ಮೈ ಕೈಯ ಸಿಕ್ಕ ಒಂದು ತಾಸ್ರಿ ಕಂಬ ಕೂತೀನಿ ನಿದ್ದೆ ಬರಾಕತ್ತದ ಬಿಡವಲ್ಲ ಮಾತವ. ಅವನಿಗೆ ಯಾವ ಮನುಷ್ಯದ ಆಗ ಹೇಳಿದ್ರಿ ಪಿನ್ನ ನಾನೇ ಬಾರಿ ಅನ್ನಂಗ ಅವ ಮಾತಾಡತ್ತಾನ. ಕಾಲೇ ಪ್ಲಾಸ್ಟಿಕ್ ಮತ್ ಹೇಳ್ದ ಏನತ್ತ, ನಮಗ ಹನುಮಂತ ಮುತ್ತಿಯವ್ರು ಹಂಗ ಇದ್ರು, ನೀ ಹಂಗಿಲ್ಲ ಹಂಗಿಲ್ಲ ನನಗೆ ಬ್ಯಾರೇನೆ ಕಲಿಸ್ಯಾರ ಅವರು. ನೋಡ್ತಮ್ಮ, ಮೊದಲ ಮದ್ಗೊಂಡು ಮುತ್ತಿಯವ್ರು ಬ್ಯಾರೆ ಲೈನ್ದಾಗಿದ್ರು. ಹೌದು. ಈಗ ಅಮೋಷದ ಮುತ್ತಿಯವ್ರು ಮಠ ಮನಿ ಒಳಗೆ ಏನಕ್ಕೆ ಮ್ಯಾಳಗೋಳ ಬ್ಯಾರೆ ಅದಾವ. ನೀ ಅವ್ರಿಗೆ ಹಂಗ ಹೋಗ್ಬೇಡ, ಚಂದ ಬಂದವ್ರಿಗೆ ಚಂದೆ ಹೋಗು, ಇದ್ರ ಬಂದವ್ರಿಗೆ ಗುದ್ದದೆ ಮಾಡಿ ಅಂದಾರ ಅವ್ರು. ಹೌದಾ? ನೀ ಏನ್ ಹಂಗಿಲ್ಲ, ಚಂದೆ ಹೋಗ್ತಿದಿ. ಒಂದ್ ತುಸು ನಾನೇ ಶಾಣೆನಾಗ ಓಟ್ ಮಾಡ್ತೀವಿ. ಓಟ ಆ ಓಟ್ ಇಲ್ಲಿ ನಡೆಯುದಿಲ್ಲ. ಪಿಂಟಪ್ಪ. ಹೌದು. ಹಾಗಲ್ಲ. ಇಲ್ಲ, ದಯ ವಿಚಾರ ಮಾಡ್ರಿ. ಅದ ಸತ್ಯಭಾಮನ ವಿಷಯದೊಳಗ ಅವ್ ಮಾತಾಡ್ಯಾನೋ ಏನಿಲ್ಲ, ನೀವೇ ವಿಚಾರ ಮಾಡುದು. ಮಾತಾಡ್ಯಾನ್ರಿ. ಏನ್ ಮಾತಾಡ್ಯಾನ? ನೀ ಅವನಿಗೆ ಯಾರು ಹೋಗ್ತಿದ್ದಿಲ್ಲ. ಹೌದು. ಹೌದಮ್ಮ, ಏನ್ ಮಾತಾಡ್ಯಾನವ? ರುಕ್ಮಿಣಿ ಕಡೆ ಹೋಗ್ಯಾನಪ್ಪ, ರುಕ್ಮಿಣಿ ಕಡೆ ಹೋಗ್ಬೇಡ. ಹೌದು. ಇಲ್ಲಿ ಯಾರು ನಿಂದ ಕುಸ್ತಿ ನೋಡು, ಸತ್ಯಭಾಮನ ಉಡನೆ ಕುಸ್ತಿ ಮಾಡ್ಬೇಕಾಗಿತ್ತು. ನಾ ಅಂದ್ಕೊಂಡೆ ನಿನಗೆ ತಿಳಿತದಿಲ್ಲ ದುರ್ವಾಸ ಮುನಿ ಯಮುನಾ ನದಿ ಹಿಂಗ ಎಲ್ಲ ಬಾಂದಲ್ಲ. ನಾ ಅಂದ ಇವ ಯಾರೇ ಮಾಡಿ ನನಗೆ ಬಾಂಧಗಾಡಿ ಕೆಡವಂಗೆ ಕಾಣ್ತಾನ ಹಿಂಗ ಭಯನೇ ಹೊಕ್ಕಿತ್ ನನಗ. ಇವ ಬಿಟ್ಟು ಸತ್ಯಭಾಮನ ರುಕ್ಮಿಣಿ ಕಡೆ ಬಾಂದ್ ನೋಡ್ರಿ, ನನಗ್ ಗುರ್ತಾಯ್ತಿ ಇಟ್ಟೆ ನೀರಾಗ ಹೊಕ್ಕಾನ. ನಿಮ್ಮನ್ನ ಮುಣಗಿಸಲಾಕ ಬಾಳ ನೀರ್ ಬೇಡ, ಮೊಳಕಾಲ ಮಠ ನೀರ್ ಸಿಕ್ಕ ಸಾಕು ನಿಮ್ಮನ್ನ ಮುಣಗಿಸ್ ತೆಗಿತೀನಿ. ತೆಲಿಮಠ ನೀರಾಗ ಗಾಣ ಯಾವಾಗ ಹೋಗಿತಾರ ನೀವು? ತಾಟ ನೀರ್ ಬೇಡ. ನಮ್ ಪೂಜಾರಿ ಅಂತ ಅಗಳ ಅಲ್ಲಿ ಮ್ಯಾಲ ಕೂತಿದ್ದ. ಏನತ್ತ ಅಲ್ಲಿ ಕೂತ ನೋಡು ಪೂಜಾರಿ. ಒಂದ್ ತುಸು ಪಿಂಟನ ಕಡೆ ನನ್ ಕಳ್ಳ ಸಿಗ್ತದ್ರಿ. ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಹೌದು. ನೀನೇ ಹಾಡವ ನೀನೇ ಮಾತಾಡವ. ಈ ಟೇರ್ನ ಹಾಡಿ ಇಟ್ಟು ಮಾತಾಡ್ಬೇಕಾದ್ರೆ ಸುಮ್ ಸಾದಾ ಮಾತಲ್ಲ. ನಾನ್ ಬಿಟ್ಟು ಸುಮ್ ಡೋಲ್ಕ ಬಾರಿಸ್ಕೋತ ಮಾತು ಹೇಳ್ತಾನೆ. ಕರೆ ಕಳ್ಳ ನಾನು ಅವ್ರ ಕಡೆ ಜಗ್ತದ ಅರ್ಕಾಡಿ ಕರೆ ಮಾತು ಹೇಳ್ದ. ಹೌದು, ಕರೆ ಮಾತಾಡಿ ಬಂದ್ ಮ್ಯಾಲ ಬಂದ್ ಹೇಳ್ದ. ಕರೆಕ್ಟ್ ಅದ ಮಾತ. ಇಟ್ಟು ನಿನ್ನಟ್ ಕೆಲಸ ಈ ಸುಮ್ ಮಾಡಿದ್ರೆ ನಮಗ್ ಪಿಂಟು ನಿಗಂಗಲ್ರಿ. ತಾಕತ್ ತುಸೋದ ಆದ್ರೆ ಚಂದ ಮಾತಾಡ್ತಾರ ಕಳ್ಳ ಅವನ ಕಡೆ ಅಂದನ. ಹೌದು, ಸಭಾದಾಗ ಹಿಂಗ್ ಹೇಳ್ಬೇಕು ಅಷ್ಟೇ ಸಾಕು. ಇರ್ಲಿ, ಅವನ ತಾಕಾತ್ ಏಟದ ನೀ ಹೇಳಿ ಮುತ್ತೆ. ಯಾಕಂತ ಕೇಳ ನನ್ನ ಮಗನ ಮ್ಯಾಗ ವ್ಯಾಮೋಹ 2 ದಿವಸಗಲ್ಲೇ ತೊಟ್ಟಿಲಿಗೆ ನೋಡವ್ರು ತೊಟ್ಲ ಕೈ ಮಾಡಿ ಕರೆದಂಗ ಆಗೋದು, ಹೇಳೋರು ಮತ್ತ ಮೊಕೋವ್ರೆ. ಹೌದು ಹೌದು. ಯಾವಾಗ ಗೌತಮ ಬುದ್ಧ ಮಗನ ಮ್ಯಾಗಿನ ವ್ಯಾಮೋಹ ತೆಗೆದ ನಿದ್ದೆಗಣ ಎದ್ದು ತೊಟ್ಟಿಲಕ್ಕೆ ನೋಡ್ಲಿಲ್ಲ, ಹೊಸ್ತಿಲ ದಾಟಿ ಹಾದ ಜಗತ್ಯದಾಗ ಜ್ಞಾನೋದಯ ಮಾಡಿ ಹಾದರು ಬಂಧುಗಳೇ. ಹೌದು ಹೌದು ಹೌದು. ಅಕ್ಕ ಮಹಾದೇವಿ ಅವರು ಹೌದಾ ಒಮ್ಮ ವೈರಾಗ್ಯ ಬಂದುದು ಹಳ್ಳಿ ಹೋಗಿಲ್ಲ. ಹೌದು ಹೌದು. ಖರೆ ಅಲ್ಲಂ ಪ್ರಭು ಗುರುಗಳು ಕೇಳುತ್ತಾರ, ಏನಂದ್ರು? ಭವಬಂಧನ ಭವಪಾಶದ ಕಾರಣವೇನಯ್ಯ ಅಲ್ಲ ಅಣ್ಣ ಬಸವಣ್ಣವರು ಪ್ರಶ್ನೆ ಮಾಡ್ತಾರ. ಹೌದಾ? ಮಾನವ ಜನ್ಮಕ್ಕ
ಹುಟ್ಟಿ ಬಂದ ಬಳಕ ನಮಗ ಬಂಧನ ಯಾಕದ? ಹೌದು ಗೊತ್ತಾಗ್ಬೇಕಿಲ್ರಿ? ಹೌದು ಹೇಳ್ತಕ್ಕೆ ಲಕ್ಷ ಇಡ್ರಿ, ಒಂದೇ ಸಣ್ಣ ದೃಷ್ಟಾಂತ ಹೇಳ್ತ. ಹೌದು ಸೊನ್ಯಾಳಂತ ಊರ ಒಳಗೆ ಇಬ್ರು ತಮಿಕ್ಷದಾರ ಇದ್ದರು. ಹೌದು ತಮಿಕ್ಷದಾರ ಅಂದ್ರೆ ಯಾರು? ಯಾರೀಪ? ಒಬ್ಬರ ಕೌಡಿ ಮಾಲಿ ಗೌಡಿ ಕಿತ್ತು, ಹೌದು ಒಬ್ಬನ ಕಡಿ ಊರ ಗೌಡಿ ಕಿತ್ತು. ಹೌದು ಇಬ್ರು ತಮಿಕ್ಷದಾರರು. ಹೌದು ಇಡೀ ಊರು ಅವ್ರು ಹೇಳ್ದಂಗೆ ಸೊನ್ಯಾಳ ಊರೇ ಕೇಳ್ತಿತ್ತು. ಹೌದು ಕರೆ ಯಾನ್ ಊರ ಗೌಡ್ರಿದ್ರು ನೋಡು, ಹೌದು ಮಾಲಿ ಗೌಡಿಕಿನು ನಾನೇ ಮಾಡ್ಬೇಕನ್ನೋದು ಮನಸ್ಸದೊಳಗ ಬತ್ತು. ಹೌದು 4-5 ಮಂದಿ ಆಳ ಮನುಷ್ಯರಿಗೆ ಏನಂದ್ರು? ಮಾದಿಗೌಡ ಹೊಲಕ್ಕೆ ಯಾವಾಗ ಹೋಗುತ್ತಾನ, ಒಬ್ಬನೇ ಯಾವಾಗ ಸಿಗುತ್ತಾನ, ಬರೀ ಲಕ್ಷ ಇಡ್ರಿ ಅಂದ್ರು. ಹೌದು ಕಾಣಿಸ್ದಂದ್ರ ಮಗನಿಗೆ ಬಿಡಬೇಡ್ರಿ. ಹೌದು ಮಾಲಿಗೌಡ ಹೊಲಕ್ಕೆ ತೋಟಕ್ಕೆ ಹೋಗಿ ಬರ್ತಿದ ಸಂಜೆ ಆಳಿ ಕತ್ರ ಕಂಟಿ ಹಳ್ಳ ಹಾದ್ಯಾಗ ಹೌದು ಬರು ಎಳಗ ಗೌಡನ 4-5 ಮಂದಿ ಅಡ್ಡ ಗಟ್ಟಿ ಅವನಿಗೆ ಹೊಡೆದ್ರಿ. ಹೌದು ಹೊಡೆದು ತುಕುಡಿ ಮಾಡಿ ಪೇಟ್ಯಾಗ ಹಾಕಿ ಪೇಟಿ ಮುಚ್ಚಾರ. ಹೌದು ಊರ ಗೌಡ ಏನ್ ಹೇಳ್ತಾನ? ಏನತ್ತ? ಈ ಪೇಟ್ ಒಟ್ಟು ದೂರ ಇಲ್ಲಿ ಎಲ್ಲಿ ಸನಿ ಬೀಳಬಾರ್ದು, ಹಂಗ ದೂರ ಬಿಟ್ಟು ಬರುತ್ತೆ. ಹೌದು ಒಬ್ಬನ ಕೈಯಾಗ ಕೊಟ್ಟ ಬಳಕ ಏನ್ ಮಾಡದ, ಅದು ಪೇಟ್ ತಗೊಂಡ ಹೌದು ಆದ್ರೆ ಎಲ್ಲಿ ಜತ್ತಿ ರೈಲ್ವೆ ಸ್ಟೇಷನ್ಕ್, ಹೌದು ಸಾಂಗ್ಲಿ ರೈಲ್ವೆ ಸ್ಟೇಷನ್ಕ್ ಹೋಗಿ ನಿತ್ತ ಒಂದ್ ಗಾಡಿ ಮುಂಬೈಗೆ ಹೋಗುದಿತ್ತು. ಹೌದು ಬೋರಿ ಬಂದಾರ ಕಿಳ್ಯಾದ. ಹೌದು ಆ ಬೋರಿ ಬಂದಾರಕ್ ಹೋಗ್ಬೇಕಂತೇಳಿ ಒಬ್ಬ ಅಲ್ಲೇ ಕೂತಾನ, ಅವ್ನ ಮಗಲ ಹೋಗಿ ಕೂತು ನೋಡ್ರಿ. ಹೌದು ಯಾನ್ ನಡ್ದ ಏನಿಲ್ಲ, ಇಬ್ಬರು ಮಾತುಕತೆ ಆಯ್ತು. ಹೌದು ರೈಲ್ವೆ ಬಿಡು ಹೇಳಿ, ರೈಲ್ವೆ ಬಂದದ ಇವ ಹೋಗಾಮಿದ್ದ ಏನತ್ತಾನ, ಇವ ಪೇಟಿ ಒಯ್ದಾವ. ಏನಂದ? ಜರ ಪೇಟಿ ಕಡೆ ಲಕ್ಷ ಇಡ್ರಿ, ಸ್ವಲ್ಪ ಒಂದಕ್ಕೆ ಹೋಗಿ ಬರ್ತಾಂದ. ಹೌದು ಇವ ಅವನ ಕೈಯಾಗ ಕೊಟ್ಟ ಬಂದವನ, ಇವ ಸೊನ್ಯಾಳಕ್ಕೆ ಬಂದ ಒಂದಕ್ಕೆ ಬರ್ಲಿಲ್ಲ. ಇವ ಸೊನಾಳಿಕೆ ಡೈರೆಕ್ಟ್ ಇದು ಪೇಟಿ ಬತ್ತು ನೋಡ್ರಿ ತಾನಾಗಿ ಇವನಿಗೆ. ಹೌದು ಇವ ಏನಂದ? ಗಾಡ್ಯಾರ ಬಿಡು ಆಗ್ಯದ ನೋಡ್ರಿ ಅಂದನ. ಅವ ಬರಂಗ್ ಕಾಣಿಸದ್, ಇದು ನನಗೆ ಆಗತ್ತದ, ಇದು ಒಯ್ಬೇಕಂದಿವ. ಹೌದು ತಿಳ್ಕೊಂಡ ಒಯ್ಬೇಕಂತ ಹೇಳಿ, ಇದು ನಂದೇ ಆಗತ್ತದ ಅಂದವ. ಹೌದು ಪೇಟ್ ತಗೊಂಡ್ ರೈಲ್ವೆ ಸ್ಟೇಷನ್ ಕುತ್ತ ರೈಲ್ವೆ ಹಿಡಿದು ಹೈತ್ರಿ. ರೈಲ್ವೆ ಬೋರಿ ಬಂದಾರ ಕಿಳಿತು. ಹೌದು ಪೇಟೆ ಒಬ್ಬ ಹಮಾಲ ಕೈಯ ಕೊಟ್ಟ ನಾವು ತೆಲಿಮೆ ಹತ್ತಾನ. ಹೌದು ಹೋಗು ಯಾಳೆ ಪೊಲೀಸ್ ಅಡ್ಡಗಟ್ಟದ ಗೇಟ್ ದಾಟಿ ಹೋಗಾಳೆ. ಹೌದು ನಿಂದ್ರಸಂದ ನಾವ್ ಹಮಾಲ್ಗ. ಹೌದು ಏನದಿದ್ರಾಗ ಇದು ನಂದಲ್ರಿ ಮಾಲಕಂದದ ನಾವ್. ಹೌದು ಹಿಂದಾನ ಮಾಲಕ ಇಡು ತೆಳಗಂದವ. ಹೌದು ಮಾಲಕ ಕೇಳ್ತಾನ, ಕ್ಯಾಯ ಅಂದಾರ ಅಂದವ. ಹೌದು ಏನಪ್ಪ ನೀವ? ಇವ್ನಿಗೇನ್ ಗೊತ್ತಿದ್ ಪೆಪ್ಪೆ ಮಾಡ್ಲಗತ್ತು. ಹೌದು ಗೊತ್ತೇ ಇಲ್ಲ, ಇದು ಅವಂದಿಲ್ಲ ಖರೆ ನಂದು ಅಂತ ತಿಳ್ಕೊಂಡ ನೀವ. ಹೌದಾ? ತೆಗಿಯೋದು ಪೇಟಿ ಚಾವಿ ತೆಗಿಯೋದು, ನಾವು ಚಾವಿನೂ ಇಲ್ಲ ಒಡದ್ರಿ. ಹೌದು ಒಡದು ನೋಡುತ್ತಾನ ಒಳಗ ಕೈ ತುಕುಡಿ, ಕಾಲ ತುಕುಡಿ, ಶರೀರ ತುಕುಡಿ, ಮೌಸದೆಲ್ಲ. ಹೌದು ಈ ಮಗ ಮರ್ಡರ್ ಮಾಡ್ದಂಗ ಕಾಣಿಸ್ತಾನ, ಹಾಕ್ರಿ ಒಳಗಂದ್ರು. ಹೌದು ಬಂಧನದೊಳಗೆ ಬಿದ್ದಿಲ್ಲ. ಹೌದು ಇದು ಹೇಳಕ್ಕ ದೃಷ್ಟಾಂತ ಆಗ್ಯದ ನಿಮಗ. ಇದು ಹೇಳಕ್ಕ ಬರೇ ದೃಷ್ಟಾಂತ ಆಗ್ಯದ. ಹೌದು ಬರೇ ರೈಲ್ವೆ ಸ್ಟೇಷನ್ದಾಗ ಒಂದ್ ಕ್ಷಣ ಬರೇ ನಂದ್ ಪೇಟೆ ಅಂದದಕ್ಕೆ ಅವನ ಜನ್ಮ ಬಂಧನದೊಳಗ ಕಾಲಗಳದ. ಹೌದು ಖರೆ ಅಪರೂಪದ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಬರಾಗನು ಒಬ್ಬನೇ ಇದ್ದಿ, ಹೋಗಾಗನು ಒಬ್ಬನೇ ಇದ್ದಿ. ಹೌದು ಒಂದು ದಿವ ಸಾವ ಖಚಿತದ ಅನ್ನೋದು ಗೊತ್ತಿದ್ದು ಕೂಡ ಎಲ್ಲ ನಂದತ್ತೀರಿ ಅಂದ್ರೆ ನಮಗೆ ಎಷ್ಟು ಬಂಧನದೊಳಗ ಮಾಯ ಹಾಕಿರ್ಬೇಕು. ವಿಚಾರ ಮಾಡ್ರಿ ಬಂಧುಗಳೇ. ಹೌದು ಹಂಗೆ ಅದ ಅದು ಮಾಯಾನೆ. ಒಂದು ಕ್ಷಣ ಪೇಟೆ ನಂದದ ಅಂದುದಕ್ಕಾಗಿ ಅಖಂಡ ಅವನಿಗೆ ಜೀವಾವಧಿ ಶಿಕ್ಷೆ ಬಂಧನದೊಳಗಾಗ್ಯದ. ಹೌದು ಖರೆ ಎಲ್ಲ ಹೆಂಡತಿ ನನ್ನಕ್ಕೆ ಹೊಲ ನಂದು ರೊಕ್ಕ ರೂಪಾಯಿ ನಂದು ಅರೇ ಹುಚ್ಚ ನೀವು ಹೋಗಾಗ ಯಾವದ ಇಲ್ಲ. ಪರಶು ಮಾಸ್ತರ ಇವತ್ತಿನ ದಿವಸ ತಿಳಿಬೇಕು. ಹೌದು ನಿನ್ನ ತವರ ಮನೆಗೆ ಇವತ್ತು ಅಳಗಿ ಪಿಂಟು ಮಾಸ್ತರ ಬಂದಾನಂದ್ರ ಇಲ್ಲಿ ಜಯ ಒಂದು ನಿನಗರಿ ಆಗಿರ್ಬೇಕು, ಇಲ್ಲದ್ರ ನನಗರಿ ಆಗಿರ್ಬೇಕು. ವಿಷಯ ಜ್ಞಾನದೊಳಗೆ ನಡಿಬೇಕಾಗ್ಯದ. ಹೌದು ಇದು ತಿಳ್ಕೊ. ಹೌದು ಇಕ್ಕಿ ಯಾರ ಸತ್ಯಭಾಮ ಅರ್ಬಟ್ ಮಾಡ್ಯಾಳ. ಹೌದು ಸತ್ಯಭಾಮ ಮೊದಲು ತವ್ರ ಮನೆಗೆ ಅರ್ಬಟ್ ಮಾಡ್ಯಾಳ. ಸತ್ರಾಜಿತ ರಾಜನ ಮಗಳಾಳ. ಯಾನಂದಳ, ನನ್ನಂತ ಸಿರಿ ಯಾರಿಗೆ ಇಲ್ಲ. ಹೌದು ಕೃಷ್ಣನ 8 ಮಂದಿ ಪಟ್ಟದ ರಾಣಿ ಒಳಗ ನಾನೇ ಸಿರಿಮಂತಿಕ್ಕಿದ್ದ ತಿಳಿ ಸತ್ಯಭಾಮ ತಿಳ್ಕೊಂಡಳ. ಹುಚ್ಚಿ ನಾನು ತೆಗೆದ ಬಗೆ ಏನೋ ನಾನು ತೆಗೆದ ಬಗೆ ಮಾಯಾ ಬಂಧನದೊಳಗೆಂದು ದೂರ ಆಗು. ಹೌದು ಇವತ್ತ ತಿಳಿತದ ಸತ್ಯಭಾಮ, ಈ ಕೃಷ್ಣ ಪರಮಾತ್ಮ ನೀ ಕುತ್ತಂತ ಏನ ನೀ ಹಾಕಿದಂತ ಪೂಜೆ ಒಳಗ
ಆ ರಂಗಿನ ಪೂಜೆ ಹಾಕು, ಬೇಕಾದ ಪೂಜೆ ಹಾಕು. ಹೌದು ಹೌದು, ಶಕ್ತಿ ಪೂಜೆ. ಶಕ್ತಿ ಪೂಜೆ ಯಾನ ರಂಗ ಹಾಕಿ ಶಕ್ತಿ ಪೂಜೆಗೆ ಕೂತಿದಿ ನೋಡು. ಹೌದು ಹೌದು ಸೊನ್ಯಾಳ ಮಡ್ಯಾಗ ಕೂತಿದಿ, ನೀ ಯಾನ ಊರಾಗ ಕೂತಿಲ್ಲ. ಹೌದಾ ಸೊನ್ಯಾಳ ಮಡ್ಯಾಗ ಕೂತಿದಿ ಸತ್ಯಭಾಮ. ಹೌದಾ ನಿನ್ನ ಬಲ್ಲಿದ ಶಮಂತಕ್ಕನು ಉಳಿಯಂಗಿಲ್ಲ, ನಿನ್ನ ಬಲ್ಲಿದ ಮುತ್ತಿನ ಹಾರನು ಉಳಿಯಂಗಿಲ್ಲ. ಸಂಜೆ 5 ಆಗರ ಒಳಗ ತೋಂಡ ನಾ ಅಡ್ಗಿಗೆ ಹೋಲಿಕ್ಕ ನಾ ಅಡ್ಗಿ ಪಿಂಟು ಮಾಸ್ತರ್ತಿ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಿ ಡಿಲ್ಲ ಬಿಡ್ಲಾರ ಕಲಗಿ ಬಂದಿದ ಬಹಳ ದಿನದ ಮ್ಯಾಗ ಹಾಡಿಕೆ ನಡೆದಾವ. ಈಗ ಜರ ಕುಲ್ಮಿ ಬಾಯಿ ತೊಳೆದಂಗ ಆಗುತ್ತವ. ಈಗ ಚಾಲು ಆಗ್ಯದ ಯಾಕ್ರಿ ಮುದುಗಪ್ಪವ್ರ ಸೀಸನ್ ಇನ್ ಮ್ಯಾಗ ಚಾಲು. ಹೌದು ಹೌದು, ಅದಕ್ಕೆ ಇವತ್ತ ಜಗಳ ಆಗೋದು ಜ್ಞಾನದೊಳಗ. ಹೌದು ಹೌದು, ಜಗಳ ಜ್ಞಾನದೊಳಗ. ಈ ಉತ್ತನಾಳದಕ್ಕಿ ಸಂಗಟ್ಟು ನನ್ನ ಜಗಳ ಅಲ್ಲ, ಅಲ್ಲಿ ತೆಳಗ ದಿಂಡವಾರದಕ್ಕಿನೂ ಅದಾಳ್ರಿ. ಹೌದು, ಅಕ್ಕಿ ಸಂಗಟ್ಟು ಇಲ್ಲ, ಜಗಳ ಜ್ಞಾನಕ್ಕ. ಹೌದು, ಅವ್ರು ಯಾರ್ಯಾರು ಪೂಜೆ ಕುಂಡ್ರತಾರ ಕುಂಡ್ರಲಿ, ಏಸು ಮಂದಿ ಚೇಡಿಕಾರರಿಗೆ ಮಾಟ ಮಂತ್ರ ಮಾಡೋರಿಗೆ ಏನ್ ತರ್ತಾರತ್ತಾರ್ಲಿ. ಒಟ್ಟ ಇವತ್ತ ಆ ಮಣಿ ತಗೊಂಡ್ ಹೋಗು ಭಾರ ನಮ್ದದ. ಹೌದು ಹೌದು, ಯಾಕ್ರಿ ಮಾಸ್ತರ? ಹೌದು, ಅದಕ್ಕ ಬಹಳ ಮಾತಾಡೋದು ಬೇಡ, ಕಮಿಟಿ ಅವ್ರ ಮಾತಿನಂತೆ. ಹೌದು ಹೌದು, ಕಮಿಟಿ ಅವ್ರು ಏನಂದ್ರು, ಏನಂದ್ರಿಪ್ಪ? ಏನು ಮಾತಾಡೋದು ಸಿದ್ಧಾಟಿಗೆ ಒಳಗ ವಿಷಯ ಗೊತ್ತಾಗಲಾರ್ದಂತ ವಿಷಯಗಳನ್ನ ಇವತ್ತು ಹೊರಗೆ ಹಾಕಬೇಕಾಗ್ಯದ ಹೇಳ್ಯಾರ. ಹೌದು ಹೌದು, ಖರೆ ನಮಗ ಒಂದು ಮಾತು ಹೇಳ್ತ ಕೇಳ್ರಿ. ಹೌದು ಹೌದು, ಏನ್ರಿಪ್ಪ ಅದು? ಯೂಟ್ಯೂಬ್ ಇದ್ದಿತ್ತಲ್ಲ ಅಂದ್ರೆ ಏನ್ರಿ ಮಾತಾಡಕ್ ಬರ್ತಿತ್ತು. ಹೌದು ಹೌದು, ಇವ್ ಯಾನ ಬಂದವ್ ನೋಡ್ರಿ ತಲಿ ಚಂಡುಗಳು. ಹೌದು, ನಮಗೂ ಎದಿ ಹೊಡಿತದೆ. ಸಿದ್ಧಾಟಿಗೆ ಮಾತಾಡ್ಬೇಕಂದ್ರ ನಾವು ಜರ ಹಿಂದೆ ಸರ್ಲಿಗತ್ತಿದೇವ್ರಿ. ಹೌದು, ಸಿದ್ಧರದ ಉಣ್ತೇವ್ ಕರೆ, ಸಿದ್ಧರದ ಯಾಕೆ ಹೊಗಳತ್ತೇಳಿ ನಿಮ್ಗೆ ಅನಸ್ಬಹುದು. ಹೌದು, ಕರೆ ಈಗಿಂದ ಕಾಲ ಕೇಳ್ತ. ಹೌದು ಹೌದು, ನಮ್ಮೂರಾಗ ನಮ್ಮ ದೇವರೇ ದೊಡ್ಡವ, ಹೌದು, ನಮ್ಮೂರಾಗ ನಮ್ಮ ದೇವರೇ ದೊಡ್ಡ, ಹಿಂಗ ನಡೆದಾದ. ಹೌದು, ದೇವ್ರು ಎಲ್ಲ ಒಬ್ಬನೇ ಅದಾನ, ದೇವರ ಒಬ್ಬನೇ, ದೇವ್ರು ಒಬ್ಬನೇ. ಹೌದು, ನಾವು ಮಾಡ್ಕೊಂಡಾಗ ನೀ ಹ್ಯಾಂಗ ನೋಡ್ತಿ ಹಂಗ ಕಾಣಿಸ್ತಾನ. ಹೌದು ಹೌದು, ನೀ ಹ್ಯಾಂಗ ನೋಡ್ತಿ ಹಂಗ ಕಾಣಿಸ್ತಾನ, ಪರಮಾತ್ಮ ಹಂಗ ಕಾಣಿಸ್ತಾನ. ಹೌದು. ಅದಕ್ಕೆ ಇವತ್ತಿನ ದಿವಸ ನನ್ನ ಸಿದ್ಧ ಮಹಾಲಿಂಗರ ಮುತ್ತನ ಮಠಮನಿ ಒಳಗಿಂದ ನಡೀತಿರತಕ್ಕಂತ ಸಿದ್ಧಟಿಗೆ ಕೇಳೋದದ. ಹೌದು ಹೌದು, ಅದಕ್ಕ ಏನ ಕೇಳುದದ? ಏನು ಕೇಳಿದ್ರಿಪ್ಪ? ನಮ್ಮ ಉತ್ತನಾಳದ ಖ್ಯಾತ ಕಲಾವಿದರಿಗೆ ಕೇಳುದಂತ ವಿಷಯ ಏನು? ಹೌದು ಹೌದು, ಏನ್ರಿಪ್ಪ ಅದು? ಕಳವಿ ನಾರಾಯಣ ಗೌಡನ ಸ್ವಾದರಳಿಯ ಯಾರು? ಬೀರದೇವರ. ಹೌದು ಹೌದು, ಹೌದಿಲ್ರಿ? ಹೌದು. ಸೂರಮದೇವಿಯ ಪುಣ್ಯ ಗರ್ಭದಿಂದ ಹುಟ್ಟಿ ಬಂದ ಬೆಳೆದ ಎಲ್ಲಿ? ಅಕ್ಕ ಮಾಯಕ್ಕನಲ್ಲಿ ಬೆಳೆದ. ಹೌದು ಹೌದು, ಲಕ್ಷಿಡ್ರಿ. ಹೌದಾ? ಚಂದನಗಿರಿ ಒಳಗ ಯಾರು? ಬೀರದೇವರ ಬೆಳಿತಿದ್ದ. ಹೌದು. ಏನು ಕೇಳುದದ? ಏನು ಕೇಳುದು? ಸಣ್ಣವ ಇದ್ದಾಗ ಹೌದಾ ಬೀರದೇವರ ಹಠ ಮಾಡಿ ಕೂತ ಅಕ್ಕನಲ್ಲಿ. ಹೌದು ಹೌದು, ಏನ್ ಹಠ ಮಾಡ್ದ? ಮುತ್ತಿನ ಚಂಡೆ ಬೇಡದ, ಹೌದು, ಬಿಲ್ ಬಾಡೆ ಬೇಡದ, ಹೌದು, ಲಗ್ಗೋರಿ ಆಳಕ್ಕ ಏನು ಮನುಷ್ಯಗೆ ಬೇಕತ್ತ ಅದು ಕುಡಿಬೇಕು. ಹೌದು ಹೌದು, ಅಂತರ್ಗಮಣಿ ಬೇಕಂದ್ರ ಅಂತರ್ಗಮಣಿ ಕುಡಿಬೇಕು. ಹೌದಾ? ಹಠ ತೊಟ್ಟುದು ಬಂದು ಉಪವಾಸ ಮನ್ಯಾಗ ಮನ್ಕೊಂಡ ಅಂದ್ರ ಅಕ್ಕದ ಕುಡ್ಲಾರ್ದಿ ಊಟನೇ ಮಾಡ್ತಿತ್ತಲ್ಲ. ಹೌದು ಹೌದು. ಒಂದ ದಿವಸ ಬೀರದೇವರ ಮುತ್ಯ ಏನಾಯ್ತು? ಯಾವ ನನಗ ಹಾಲು ಬೇಕಂದ. ಯಾರಿಗಿ? ಅಕ್ಕ ಮಾಯಕ್ಕಗ. ಹೌದು ಹೌದು, ಹಾಲು ಬೇಕಂದ್ರೆ ಯಾವಾಗ ಬೇಕು? ಹುಟ್ಟಗೋಮರಿ ಅಕ್ಕ ಆಡಿನ ಹಾಲು ಕೊಟ್ಟರು ಕುಡಿಲಿಲ್ಲ. ಹೌದು, ಮಾಯಕ್ಕ ತಾಯಿ ಹೌದು, ಹೊಳ್ಳಿ ಅನೇಕ ಹಾಲು ತಂತಂದು ಕೊಟ್ಟರು ಕುಡಿಲಿಲ್ಲ. ಹೌದು, ಹುಲಿ ನೋಡ್ರಿ ಹುಲಿಗಿನ್ನ. ಹೌದು, ಹುಲಿ ಹಾಲು ತಂದು ಕೊಡ್ತಾಳೆ. ಯವ್ವ ಇದು 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 ಯಾನದ ಯಾಗ್ರ ಪ್ರಾಣಿ ಅದ. ಹೌದು ಹೌದು, ನೋಡ್ರಿ ಅಂತ ಮಾತು ಹೇಳ್ತಾನ. ಹೌದು, ಹುಲಿ ಮೌಸ್ತಿತ್ತದ. ಹೌದು, ಇದು ಇದು ನನಗ ಒಪ್ಪಲ್ಲ, ಇದನ್ನ ಒಂದ್ ಹಾಲಂದ. ಹೌದು ಹೌದು, ಅವಾಗ ಯಾನ ಬೇಕಂತೇಳಿ ಕೇಳಿದಾಗ ಬೀರ ದೇವ್ರಿಗೆ ಅಕ್ಕ ಮಾಯಕ್ಕ ಹಾಲು ಉಣಿಸ್ಯಾಳ. ಹೌದು, ಪ್ರತಿ ಅಕ್ಷಯ ತೃತೀಯ ದಿವಸ ಹೌದು, ಒಂದು ಜಾಗದಾಗ ಅದೇ ಹಾಲಿನ ಎರಿಕೆ ಆಗುತ್ತದ. ಹೌದು ಹೌದು, ಯಾವ ಜಾಗದಾಗ ಆಗುತ್ತದ ಅಕ್ಕ ಮಾಯಕ್ಕ ತನ್ನ ತಮ್ಮಗೆ ಯಾ ಹಾಲು ತಂದು ಊಟ ಮಾಡಿಸ್ಯಾಳ. ಹೌದು ಹೌದು, ಇದು ಒಂದು ಮಾತ. ಹೌದು. ಇದ್ರ ಜೊತೆ ಏನ ಕೇಳುದದ? ಏನ್ರಿಪ್ಪ? ಕಳವಿ ನಾರಾಯಣಗೌಡ ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ ಇಡೀ ನಮ್ಮ ಹಾಲು ಮತನೆ ಕೂಗಾಡ್ತದ. ಹೌದು ಹೌದು, ನನ್ನೊಳಗ ಅಂಶದ ಮುತ್ಯ ಮಾಳಿಂಗ್ರ ಎರಡು ನನ್ನ ದೇವ್ರಿ ಅವ. ಹೌದಾ? ಇಡೀ ನಮ್ಮ ಹಾಲು ಮತ ಕೂಗಾಡ್ತದ. ಏನೋ ಸ್ವಂತ ಸ್ವಾದರ ಮಾವನ ಮಗಳಿಗೆ ಗೆದ್ದ ತಂದ ಅಂತೇಳಿ. ಹೌದು ಹೌದು, ನಾ ನಿಮಗೆ ಕೇತ ಪರಸು ಮಾಸ್ತರ ಏನು ಕೇಳಿದ್ರಿಪ್ಪ? ಜನಕ ರಾಜ ಸ್ವಯಂವರ ಇಟ್ಟ ಸೀತಾಂದು ಹೌದಾ? ಬಾಣ
ಯಾವ ಎತ್ತಿ ಬಾಣಿಗೆ ಹಗ್ಗ ದಾರ ಕಟ್ಟತಾರ ಅವ್ರಿಗೆ ನನ್ನ ಮಗಳು ಕೊಡ್ತತಿ. ಹೌದು ಹೌದು. ರಾವಣಗೂ ಎತ್ತಿಲ್ಲ, ಎಷ್ಟೋ ರಾಜರು ಮಹಾರಾಜರು ಬಂದ್ರೆ ಎತ್ತಲಿಲ್ಲ. ಹೌದು. ರಾಮಪ್ರಭು ಬಂದು ಜನ ಕೆಟ್ಟಂತ ಸ್ವಯಂವರಕ್ಕೆ ಬಾಣ ಎತ್ತಿ ಅದಕ್ಕೆ ದಾರ ಕಟ್ಟಿ ಹೊಳ್ಳಿ ಆ ಜಾಗಿನ ಮ್ಯಾಗ ಇಟ್ಟ ಬಳಕ ತನ್ನ ಮಗಳು ಹೂವಿನ ಹಾರ ಯಾರಿಗೆ ಹಾಕಿದಳು? ರಾಮದೇವ್ರಿಗೆ ಹಾಕಿದಳು. ಹೌದು ಹೌದು. ಸೀತನ ಸ್ವಯಂವರ ಇತ್ತು. ಹೌದು. ಅದರಂತೆ ಯಾವ 5 ಮಂದಿ ಪಾಂಡವರ ಹೆಂಡತಿ ಪಾಂಚಾಲಿ ದ್ರೌಪದಿ ದ್ರುಪದ ರಾಜ ಸ್ವಯಂವರ ಇಟ್ಟಿದ್ಯಾನು? ಏನಿಟ್ಟಿದ್ದ? ಎಣ್ಣಿ ಕಡೆ ಒಳಗ ನೋಡಿದು ಮ್ಯಾಗ ಒಂದು ಯಂತ್ರದೊಳಗೆ ಒಂದು ಮೇಣ ಕಟ್ಟನ, ಮೇಣಿನ ಕಣ್ಣಾಗ ಯಾವ ಗುರಿ ಇಟ್ಟ ಬಾಣ ಹೊಡಿತಾನ ಅವನಿಗೆ ಮಗಳು ಕೊಡುದತ್ತೇಳಿ. ಹೌದು ಹೌದು. ಹೌದಿಲ್ಲ? ಹೌದು. ಕೆಲಸ ಯಾರು ಮಾಡಿದ್ರು? ಬ್ರಾಹ್ಮಣ ರೂಪ ತೊಟ್ಟು ಬಂದಾರ 5 ಮಂದಿ ಪಾಂಡವರು. ಹೌದಾ? ರತಿ ಮಹಾರಥಿ ಕರ್ಣ ಇದ್ದ, ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ, ಜರಾಸಂಧ ಇದ್ದ. ಹೌದಾ? ಎಲ್ಲ ರಾಜ ಮಹಾರಾಜಗಳಿದ್ರು, ಯಾರಿಗೆ ನೀಗಲಿಲ್ಲ. ಹೌದು ಹೌದು. ಯಾರ ಕೈಲಿ ಆಗಲಿಲ್ಲ. ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದಂತ 5 ಮಂದಿ ಪಾಂಡವರದೊಳಗ ಅರ್ಜುನ ಕೃಷ್ಣ ಪರಮಾತ್ಮಗ ನೋಡಿ ಕೈ ಜೋಡಿಸದ, ಹೋಗಿ ಬಾಣಿನ ಸನಿ ನಿತ್ತ. ಹೌದು ಹೌದು. ಬಾಣ ತಗೊಂಡ ಕೈಯಾಗ ಬಿಲ್ಲ ಧನುಷ್ಯಗಳನ್ನ ತಗೊಂಡು, ಹೌದಾ, ಎಣ್ಣೆ ಕಡೆಯದೊಳಗೆ ನೋಡಿ ಮೇಣಿನ ಕಣ್ಣಿಗೆ ಗುರು ಇಟ್ಟ ಹೊಡೆದ. ಜನಕ ರಾಜ ತನ್ನ ಮಗಳು, ಯಾರು? ದ್ರುಪದ ರಾಜ ತನ್ನ ಮಗಳು ದ್ರೌಪದಿಗೆ ಅರ್ಜುನಗ ಜೋಡು ಮಾಡಿಬಿಟ್ಟ. ಹೌದು ಹೌದು ಹೌದು. ಹೌದಿಲ್ಲ? ಹೌದು. ಮುಂದ ತಾಯಿ ಆಜ್ಞೆ ಇತ್ತು, 5 ಮಂದಿ ಆಳಿದ್ರು, ಇದು ಇರ್ಲಿ ವಿಷಯ. ಹೌದು. ಒಟ್ಟು ಗೆದ್ದು ತಂದಾರ ಅವ್ರು. ಹೌದು. ಅದರಂತೆ ಬೀರದೇವರ ಕನ್ಯಾ ಕಾಮರತಿಗೆ ಗೆದ್ದು ತಂದನ ಅಂದ್ರ ಅಲ್ಲಿ ತನ್ನ ಮಾವ ಇದ್ದಂತ ಕಳಿವಿ ನಾರಾಯಣಗೌಡ ಇಳೆ ಏನಿಟ್ಟಿದ್ದ. ಹೌದು ಹೌದು. ಹೌದಿಲ್ರಿ? ಹೌದು. ಏನಾರ ಒಂದ ಶರ್ತಿ ಇಡ್ಬೇಕಿಲ್ಲ? ಹೌದು. ಗೆದ್ದು ತರಬೇಕಾದ್ರ ಮಾತೇ ಗೆದ್ದ ತಂದನ. ಇದು ಮಾತಿನ ಶರ್ತಿತ್ತು, ಇಂಥದ್ ಯಾನ ಡಾಂಬಿಕಿಲ್ ಹೇಳ್ಬೇಡ್ರಿ. ಹೌದು ಹೌದು. ಯಾಕೆ ಹೇಳ್ದ ಕೇಳ್ರಿ. ಹೌದು. ಇಳೆ ಏನಾರ ಇಟ್ಟಿದ ಜಗನೇ ಕೂಗಾಡ್ತದಂದ್ರ ಜಗತ್ತೇ ಹುಚ್ಚಲ್ಲ ಮಾಸ್ತರ. ಇದ್ರ ಹಿಂದೆ ಏನಾರ ಕುರು ಇರ್ಬೇಕಲ್ಲ. ಹೌದಾ? ಏನ ಗೆದ್ದ ತಂದ. ಹೌದು ಹೌದು. ಕಾಮರತಿಗೆ ಕಳಿವಿ ನಾರಾಯಣಗೌಡನ ಮಗಳಿಗೆ ಗೆದ್ದು ತರಬೇಕಂದ್ರ ಬೀರ ದೇವ್ರ ಅಂತ ಇಳೆ ಯಾನ ಗೆದ್ದು ತಂದ. ಹೌದು ಹೌದು ಹೌದು. ಬೀರ ದೇವ್ರ ಗೆದ್ದು ತಂದ ಬಳಕ ಹಂಗೆ ಇಟ್ಟು ಏನ ಲಗ್ನ ಅದು. ಹೌದು. ಲಗ್ನ ಆದಂದ್ರೆ ಇದೇ ಜಾಗಿಗೆ ಲಗ್ನ ಆಗ್ಯಾದ. ಇವರೇ ಇದ್ರು, ಇವ್ರು ಅಲ್ಲಿ ಆ ಮಹಾಮಂತ್ರ ಓದೋದಕ್ಕೆ ಇವರೇ ಬಂದಾರ ಅಂದೆ ಅಂದ್ರೆ ಇಶೆ ಖುಲ್ಲಾನೆ. ಹೌದು ಹೌದು ಹೌದು. ನಿನಗೆ ಯಾವ ಬುಕ್ದೊಳಗ ಅಂಕಲಿ ಬದವ್ ಕೇಳವ್ರ ಅಲ್ಲ ನಾವು. ಹೌದು. ಬರೇ ಇಲ್ಲಿ ಪಟಕದವ್ರು ಹಾರ ನೋಡು. ಹಿರಿಯರು ಆ ಹಿರಿಯರ ಸಂಗಟ ಕೂತು ಯಾನ ಇಶೆಗಳನ್ನ ತೆಗಿತೇವ್ ನೋಡ್ರು. ಹೌದು. ಅದೇ ಇಲ್ಲಿ ನಿಮಗ್ ಕೇಳೋದ. ಹೌದು ಹೌದು. ಅದಕ್ಕೆ